ನಮಸ್ಕಾರ ವೀಕ್ಷಕರೇ. ಸೊಸೈಟಿಗಳಲ್ಲಿ ಯಾರು ಸದಸ್ಯರಾಗಬಹುದು ಅಂತೇಳಿ ಒಬ್ಬ ವೀಕ್ಷಕರು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕಾಗಿ ಸೊಸೈಟಿಗಳಲ್ಲಿ ಸದಸ್ಯತ್ವ ಹೊಂದಲು ಏನು ನಿಯಮಗಳದಾವೆ ಅನ್ನೋದರ ಕುರಿತಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸಂಘ ಸಂಸ್ಥೆಗಳಿರ್ಬೋದು, ಸಹಕಾರಿ ಸಂಘಗಳಿರ್ಬೋದು ಅಥವಾ ಸೌಹಾರ್ದ ಸಹಕಾರಿಗಳಿರ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಂತಂದ್ರೆ ಯಾವುದೇ ಒಂದು ಸಂಘ ಸಂಸ್ಥೆ ಅನ್ನೋದು ಸ್ವಾಯತ್ತ ಸಂಸ್ಥೆ ಆಗಿರ್ತದೆ. ಅದು ಸರ್ಕಾರಿ ಸಂಸ್ಥೆ ಅಲ್ಲ. ವ್ಯಕ್ತಿಗಳು ಒಂದು ಸಮೂಹ ಕುಡ್ಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಸೊ ಹೀಗಾಗಿ ಇಲ್ಲಿ ಅವರ ಒಂದು ಖಾಸಗಿತನದ ಒಂದು ಹಕ್ಕು ಇರ್ತದೆ. ಆದ್ರೆ ಈ ಸಹಕಾರಿ ಸಂಘಗಳ ವಿಷಯದಲ್ಲಿ ಬಂದಾಗ ಸರ್ಕಾರದ ಒಂದು ಮಧ್ಯಸ್ಥಿಕೆ, ಹಸ್ತಕ್ಷೇಪ, ಒಂದಿಷ್ಟು ಹಣಕಾಸಿನ ಫಂಡಿಂಗ್ ಆಗುವುದು ಅಥವಾ ಕೆಲವೊಂದು ನಿಯಂತ್ರಣ ಇರೋ ಕಾರಣಕ್ಕಾಗಿ ಅಲ್ಲಿ ಒಂದಷ್ಟು ನಿಯಮಗಳು ಚೇಂಜ್ ಆಗ್ತವೆ. ಆದ್ರೆ ಒಟ್ಟಾರೆಯಾಗಿ ಈ ಸಂಘ ಸಂಸ್ಥೆಗಳ, ಸಹಕಾರಿ ಸಂಘ, ಸೌಹಾರ್ದ ಸಹಕಾರಿಗಳ ಕುರಿತಾಗಿ ಹೇಳ್ಬೇಕಂತಂದ್ರೆ ಅವುಗಳ ನಿಯಮಾವಳಿಗಳು ಅಂದ್ರೆ ಬೈಲಾಗಳು, ಏನು ಉಪವಿಧಿಗಳಂತೀವಿ, ಅವುಗಳನ್ನ ಮೊದಲು ನೋಡ್ಬೇಕಾಗ್ತದೆ. ಪ್ರತಿಯೊಂದು ಸಂಸ್ಥೆಯನ್ನು ಹುಟ್ಟಾಕ್ಬೇಕಾದ್ರೆ ಅವ್ರದೇ ಆದ ಒಂದು ನಿಯಮಗಳನ್ನ ಮಾಡ್ಕೊಂಡಿರ್ತಾರೆ. ಆ ನಿಯಮಗಳಲ್ಲಿ ಯಾರಿಗೆ ಸಂಘದ ಸದಸ್ಯತ್ವವನ್ನು ಕೊಡಬಹುದು ಮತ್ತೆ ಕೊಡ್ಬೇಕಾದ್ರೆ ಏನು ನಿಯಮಗಳಂತೇಳಿ ಅವರು ಅದರೊಳಗೆ ಮಾಡ್ಕೊಂಡಿರ್ತಾರೆ. ಸೊ ಯಾವುದೇ ಒಂದು ಸಂಘಕ್ಕೆ ನೀವು ಸದಸ್ಯರಾಗಬೇಕಂತ ಬಯಸಿದ್ರೆ ಅಲ್ಲಿ ಮೊದಲು ನೀವು ಆ ಸಂಘದ ಬೈಲಾಗಳನ್ನ ಓದ್ಬೇಕು. ಸೊ ಅದರಲ್ಲಿ ಏನು ನಿಯಮಗಳು ಕೊಟ್ಟಿದ್ದಾರೆ, ಯಾರಿಗೆ ಅರ್ಹತೆ ಇದೆ ಅನ್ನೋದು ಕೊಟ್ಟಿರ್ತಾರೆ. ಸೊ ಅಂತ ವ್ಯಕ್ತಿಗಳು ಮಾತ್ರ ಅಲ್ಲಿ ಸದಸ್ಯತ್ವಕ್ಕೆ ಅರ್ಹತೆ ಹೊಂದ್ತಾರೆ. ಸಾಮಾನ್ಯವಾಗಿ ನಾವು ತಿಳ್ಕೊಳ್ಬೇಕಂದ್ರೆ ಅದು ಒಂದು ಸ್ವಾಯತ್ತ ಸಂಸ್ಥೆ ಆಗಿರೋ ಕಾರಣಕ್ಕಾಗಿ ಸದಸ್ಯತ್ವವನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ಕಡ್ಡಾಯವಾಗಿ ಹಕ್ಕು ಎಲ್ಲರಿಗೂ ಏನು ಫಂಡಮೆಂಟಲ್ ರೈಟ್ ಅಂತೀವಿ ಆ ತರ ಹಕ್ಕು ಇರುವುದಿಲ್ಲ. ಅದು ಖಾಸಗಿ ವ್ಯವಸ್ಥೆ ಆಗಿರೋದ್ರ ಕಾರಣಕ್ಕಾಗಿ ಅಲ್ಲಿ ಆ ನಿಯಮಗಳ ಅನುಗುಣವಾಗಿ ಅವರು ಅರ್ಹ ವ್ಯಕ್ತಿಗಳನ್ನ ಸೇರಿಸಿಕೊಳ್ಬಹುದು ಅಥವಾ ಬಿಡಬಹುದು. ಸೊ ಅದಕ್ಕಾಗಿ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಂತಂದ್ರೆ ಸಾಮಾನ್ಯವಾಗಿ ಈ ಎಲ್ಲ ಸಂಘ ಸಂಸ್ಥೆಗಳು, ಸಹಕಾರಿ ಸಂಘ ಅಥವಾ ಸೌಹಾರ್ದ ಸಹಕಾರಿಗಳ ಕುರಿತಾಗಿ ಒಂದು ಸಾಮಾನ್ಯವಾದಂತ ಬಯಲಾಗಳನ್ನ ಕಾನೂನಿನಲ್ಲಿ ಕೊಟ್ಟಿದ್ದಾರೆ. ಅಂತ ಒಂದು ಅಂಶಗಳನ್ನ ಇಲ್ಲಿ ಬೆಳಕು ಚೆಲ್ಲುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಂದ್ರೆ ಆ ಒಂದು ಮಾದರಿ ಅಂತ ಹೇಳ್ಬೋದು. ಈ ರೀತಿ ಸಂಘ ಸಂಸ್ಥೆಗಳು ಸದಸ್ಯತ್ವ ಕುರಿತಾಗಿ ನಿಯಮಾವಳಿಗಳನ್ನ ಮಾಡ್ಕೊಂಡಿರ್ತವೆ. ಕೇವಲ ಇದು ಮಾರ್ಗಸೂಚಿ ಅಂತ ಅಷ್ಟೇ ಹೇಳ್ಬೋದು. ಆದ್ರೆ ಇದನ್ನ ಕಡ್ಡಾಯವಾಗಿ ಇದೇ ರೀತಿ ನಿಯಮಾವಳಿಗಳು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಇರ್ಬೇಕಂತೇನಿಲ್ಲ. ಸೊ ಅದಕ್ಕಾಗಿ ಯಾವ ರೀತಿ ಸಾಮಾನ್ಯವಾಗಿ ಬಯಲಾಗಳಿರ್ತಾವೆ ಅನ್ನೋದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಒಂದು ಸದಸ್ಯತ್ವವನ್ನ ಹೊಂದಲಿಕ್ಕೆ ಒಂದು ಸಂಘವು ಯಾವ ರೀತಿ ಸದಸ್ಯರನ್ನ ಮಾಡ್ಕೋಬಹುದು ಅಂತಂದ್ರೆ 4-5 ರೀತಿಯಲ್ಲಿ ವರ್ಗೀಕರಣ ಮಾಡಬಹುದು. ಸಾಮಾನ್ಯ ಸದಸ್ಯರಂತೇಳಿ ಸೇರಿಸಿಕೊಳ್ಳುವಂತದ್ದು, ಮತ್ತೆ ನಾಮ ಮಾತ್ರ ಅಥವಾ ಸಹವರ್ತಿ ಸದಸ್ಯರಂತೇಳಿ ಸೇರಿಸಿಕೊಳ್ಬಹುದು. ಸೊ ಇಂಥ ನಾಮ ಮಾತ್ರ ಅಥವಾ ಸಹವರ್ತಿ ಸದಸ್ಯರಿಗೆ ಕೆಲವೊಂದು ಅನರ್ಹತೆಗಳಿರ್ತವೆ. ಅಂದ್ರೆ ಮೀಟಿಂಗ್ ನಲ್ಲಿ ಭಾಗವಹಿಸೋದು ಕುರಿತಾಗಿ, ಅಥವಾ ಚುನಾವಣೆಯಲ್ಲಿ ಓಟ್ ಹಾಕೋದು, ಅಥವಾ ಆಡಳಿತ ಮಂಡಳಿಯಲ್ಲಿ ಅವ್ರಿಗೆ ಅಧಿಕಾರ ಇರದೇ ಇರುವುದು, ಈ ತರ ಒಂದು ರೆಸ್ಟ್ರಿಕ್ಷನ್ಸ್ ಇರ್ತವೆ. ಅದನ್ನ ಬಿಟ್ರೆ ಅವರು ಸಾಂಕೇತಿಕವಾಗಿ ಅಲ್ಲಿ ಸದಸ್ಯರಾಗಿರ್ತಾರೆ. ಕೆಲವೊಂದಷ್ಟು ಲಾಭಾಂಶಗಳನ್ನ ಪಡೆಯೋದಕ್ಕೆ ಅವ್ರಿಗೆ ಹಕ್ಕು ಕೊಟ್ಟಿರ್ತಾರೆ. ಹೊರತಾಗಿ ಅವರು ಸಂಪೂರ್ಣ ಸಾಮಾನ್ಯ ಸದಸ್ಯರಂತೆ ಅವ್ರಿಗೆ ಹಕ್ಕು ಇರುವುದಿಲ್ಲ. ಅದೇ ರೀತಿ ಗೌರವ ಸದಸ್ಯರಂತೇಳಿ ಅವರು ಕೆಲವೊಂದು ವ್ಯಕ್ತಿಗಳನ್ನ ಅವರು ಕೊಡುವ ವಂತಿಗೆ ಆಧಾರದ ಮೇಲೆ ಅಥವಾ ಅವರ ಒಂದು ಅರ್ಹತೆ ಮೇಲೆ ಅವ್ರನ್ನ ಗೌರವ ಸದಸ್ಯರಂತೇಳಿ ಆ ಸಂಘಕ್ಕೆ ಸೇರಿಸಿಕೊಳ್ಬಹುದು. ಮತ್ತು ಅಜೀವ ಸದಸ್ಯರಂತಂದ್ರೆ ಈ ಸಾಮಾನ್ಯ ಸದಸ್ಯರೇನಿದೆ ಕೆಲವೊಂದು ನಿರ್ದಿಷ್ಟ ಅವಧಿವರೆಗೆ ಇರಬಹುದು. ಆದ್ರೆ ಅಜೀವ ಸದಸ್ಯರಂತಂದ್ರೆ ಏನ್ ಲೈಫ್ ಮೆಂಬರ್ಸ್ ಅಂತಂತಾರೆ. ಅವ್ರನ್ನ ಸಂಘ ಇರುವವರೆಗೂ ಅವ್ರಿಗೆ ಒಂದು ಸದಸ್ಯತ್ವ ಇರುವಂತ ಅಧಿಕಾರ ಕೊಡ್ತಾರೆ. ಸೊ ಅವ್ರಿಗೆ ಕೊಡುವಂತ ವಂತಿಕೆ ಹಣದ ಮೇಲೆ ಅದು ಸಾಮಾನ್ಯವಾಗಿ ನಿರ್ಧಾರ ಆಗಿರ್ತದೆ. ಅಂದ್ರೆ ಇಲ್ಲಿ ಸಾಮಾನ್ಯ ಸದಸ್ಯ ಕೊಡುವ ವಂತಿಗೆಗಿಂತ 10 ಪಟ್ಟು 100 ಪಟ್ಟು ಎಷ್ಟು ಅವರು ವಂತಿಗೆಯನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಅಷ್ಟು ಹಣ ಕೊಟ್ಟ ಮೇಲೆ ಅವರು ಪರ್ಮನೆಂಟ್ ಮೆಂಬರ್ ಆಗಬಹುದು. ಸೊ ಈ ರೀತಿ ಒಂದು ವ್ಯವಸ್ಥೆಯನ್ನ ಸಂಘ ಸಂಸ್ಥೆಗಳು ಮಾಡ್ಕೊಂಡಿರ್ತವೆ. ಇನ್ನು ಯಾರು ಸದಸ್ಯರಾಗಬಹುದು ಅನ್ನೋದಕ್ಕೆ ಸಾಮಾನ್ಯವಾಗಿ ಅವ್ರು ಮಾಡ್ಕೊಳ್ಳುವಂತ ನಿಯಮ ಏನು ಸಂಘ ಸಂಸ್ಥೆ ಕೆಲಸ ಮಾಡ್ತಿರ್ತದೆ ಅದರ ಕಾರ್ಯವ್ಯಾಪ್ತಿಯಲ್ಲಿ ವಾಸಿಸುವಂತ ವ್ಯಕ್ತಿಗಳನ್ನೇ ಸಹಜವಾಗಿ ಆ ಸಂಘದ ಸದಸ್ಯರನ್ನ ಮಾಡ್ಕೊಳ್ತಿರ್ತಾರೆ. ಯಾಕಂದ್ರೆ ಹೊರಗಿನ ವ್ಯಕ್ತಿಗಳನ್ನ ತೆಗೆದುಕೊಂಡು ಅವರಿಗೆ ಅದರಲ್ಲಿ ಭಾಗವಹಿಸುವಂತದಕ್ಕೆ ಅವಶ್ಯಕತೆ ಇರುವುದಿಲ್ಲ, ಮತ್ತೆ ಅವರಿಗೆ ಅನುಕೂಲ ಆಗುವುದಿಲ್ಲ. ಸೊ ಅದಕ್ಕಾಗಿ ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತ ವ್ಯಕ್ತಿಗಳನ್ನ ಮತ್ತು ಅವ್ರಿಗೆ ನಿಜವಾಗಿ ಅವಶ್ಯ ಇರಬೇಕು ಅಂತವ್ರನ್ನ ತಗೊಳ್ಳೋದು. ಯಾಕಂದ್ರೆ ಸಂಘ ಸಂಸ್ಥೆಗಳು ಸರಿಯಾಗಿ ನಡಿಬೇಕಂದ್ರೆ ಸಂಘ ಸಂಸ್ಥೆಯಲ್ಲಿ ಇರುವಂತ ಸದಸ್ಯರು ಸಹಿತ ಸೂಕ್ತ ವ್ಯಕ್ತಿಗಳಾಗಿರ್ಬೇಕು, ಅರ್ಹ ವ್ಯಕ್ತಿಗಳಾಗಿರ್ಬೇಕು. ಇಲ್ಲ ಅಂತಂದ್ರೆ ಅನರ್ಹ ವ್ಯಕ್ತಿಗಳಾಗಿದ್ರೆ ಅಥವಾ ಅವರು ಅವಶ್ಯಕತೆ ಇಲ್ಲದಂತ ವ್ಯಕ್ತಿ ಆಗಿದ್ರೆ ಅವರು ಆ ಏನಾದ್ರೂ ಸಂಘ ಸಂಸ್ಥೆಯ ವಿರುದ್ಧ ಕೆಲಸ ಮಾಡುವಂತದಕ್ಕೆ, ಹಾನಿ ಮಾಡುವಂತದಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಇಲ್ಲಿ ಏನಿದೆ, ಸಂಘದ ಹಿತಾಸಕ್ತಿಗೆ ವಿರುದ್ಧವಾಗಿರದ ಯಾವುದೇ ವ್ಯಕ್ತಿಯನ್ನು ಅವರು ಸದಸ್ಯರನ್ನ ಮಾಡ್ಕೊಳ್ಬಹುದು. ಸೊ ಈ ರೀತಿ ಇಲ್ಲಿ ಸಾಮಾನ್ಯವಾಗಿ ಈ ರೀತಿ ನಿಯಮ ಮಾಡ್ಕೊಂಡಿರ್ತಾರೆ. ಮತ್ತು ಸದಸ್ಯರನ್ನ ಸೇರಿಕೊಳ್ಬೇಕಾದ ಇತರ ಅರ್ಹತೆಗಳೇಂದ್ರೆ ಇದು ಎಲ್ಲಾ ಸಂಸ್ಥೆಗಳಿಗೂ ಅನ್ವಯಿಸುವಂತಹ ನಿಯಮ. ಇದು ಕಾನೂನುಬದ್ಧ ನಿಯಮ ಅಂತಂದ್ರೆ ಆ ವ್ಯಕ್ತಿ ಕರಾರಿನ ಕಾಯ್ದೆ ಪ್ರಕಾರ ವ್ಯವಹಾರ ಮಾಡಲು ಸಾಮರ್ಥ್ಯ ಹೊಂದಿರುವಂತಹ ವ್ಯಕ್ತಿ ಆಗಿರ್ಬೇಕು. ಅಂದ್ರೆ ನಿಮಗೆ ವ್ಯವಹಾರ ಮಾಡಲು ಕೆಪಾಸಿಟಿ ಇದೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೇನೆ.
ಕರಾರಿನ ಕುರಿತಾಗಿ ಅದನ್ನ ತಾವು ನೋಡಬಹುದು. ಸೊ ಅಲ್ಲಿ ಸಾಮಾನ್ಯವಾಗಿ 18 ವರ್ಷ ಮೇಲ್ಪಟ್ಟ ವ್ಯಕ್ತಿ ಮತ್ತು ಮಾನಸಿಕ ಸ್ವಸ್ಥನಾಗಿರುವಂತಹ ಸಾಮರ್ಥ್ಯವುಳ್ಳಂತಹ ವ್ಯಕ್ತಿ ಮಾತ್ರ ಅಲ್ಲಿ ವ್ಯವಹಾರ ಮಾಡ್ಕೊಳ್ಳಕ್ಕೆ, ಕರಾರು ಮಾಡ್ಕೊಳ್ಳಕ್ಕೆ ಅರ್ಹತೆ ಇರ್ತದೆ. ಸೊ ಅದಕ್ಕಾಗಿ ಇದು ಒಂದು ಏನಿದೆ, ಸಂಘದ ಒಂದು ಸದಸ್ಯತ್ವ ಹೊಂದುವುದಂದ್ರೆ ಅಲ್ಲಿ ಒಂದು ಕರಾರು ಇದ್ದಂಗೆನೆ. ಸೊ ಅದಕ್ಕಾಗಿ ಅಂತಲ್ಲಿ ಅವರು ಸದಸ್ಯ ಆಗ್ಬೇಕಂತಂದ್ರೆ ಅವರು ಪ್ರಾಪ್ತ ವಯಸ್ಕರಾಗಿದ್ದು ಮಾನಸಿಕ ಸ್ವಸ್ಥರಾಗಿರುವಂತ ವ್ಯಕ್ತಿ ಮಾತ್ರ ಆ ಸಂಘದ ಸದಸ್ಯ ಆಗ್ಬೋದು. ಮತ್ತು ಅದೇ ರೀತಿ ಈ ಕೆಲವೊಂದು ಸಂಘಗಳಿಗೆ ಕೆಲವೊಂದು ಬಹುರಾಜ್ಯ ಸಹಕಾರಿ ಸಂಘ ಅಥವಾ ಇತರ ಯಾವುದೇ ಸಹಕಾರಿ ಸಂಘವನ್ನು ಸಹಿತ ತಮ್ಮ ಸಂಘದ ಸದಸ್ಯರನ್ನಾಗಿ ಮಾಡ್ಕೊಳ್ಳುವಂತದಕ್ಕೆ ಅವಕಾಶ ಇರಬಹುದು ಅವರ ಬಯಲ ಪ್ರಕಾರ. ಸೊ ಅವರ ಒಂದು ಕಾರ್ಯಚಟುವಟಿಕೆ ಆಧಾರ ಮೇಲೆ ಬೇರೆ ಸಂಘವನ್ನೇ, ಅಂದ್ರೆ ಸದಸ್ಯರನ್ನಲ್ಲ, ಬೇರೆ ಸಂಘವನ್ನೇ ತನ್ನ ಸಂಘದ ಸದಸ್ಯರನ್ನಾಗಿ ಮಾಡ್ಕೊಳ್ಳುವಂತದಕ್ಕೆ ಅವಕಾಶ, ಅಥವಾ ಠೇವಣಿದಾರನ ಸದಸ್ಯರನ್ನ ಮಾಡ್ಕೊಳ್ಳೋದು, ಅಥವಾ ಸಾಲಗಾರನ ಸದಸ್ಯರನ್ನ ಮಾಡ್ಕೊಳ್ಳೋದು, ಅಥವಾ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳನ್ನು ಸಹಿತ ಆ ಒಂದು ಸಂಘದ ಸದಸ್ಯರನ್ನಾಗಿ ಮಾಡ್ಕೊಳ್ಳುವಂಥದ್ದು ವಿಶೇಷವಾಗಿ ಸಹಕಾರಿ ಸಂಘದಲ್ಲಿ ಇದು ಬರ್ತದೆ. ಮತ್ತು ಸರ್ಕಾರದ ಒಡೆತನ ಅಥವಾ ಸರ್ಕಾರದ ನಿಯಂತ್ರಣದಲ್ಲಿರುವಂತಹ ಯಾವುದೇ ಇತರ ನಿಗಮ ಸಂಸ್ಥೆಗಳನ್ನು ಸಹಿತ ತನ್ನ ಸಂಘದ ಸದಸ್ಯರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಉಪವಿಧಿಗಳನ್ನ ಮಾಡಿಕೊಂಡಿರುವುದು. ಅದರ ಪ್ರಕಾರ ಅವ್ರನ್ನೂ ಸಹಿತ ಸಂಘದ ಸದಸ್ಯರನ್ನಾಗಿ, ಅಂದ್ರೆ ಏನು, ಸಂಸ್ಥೆಗಳನ್ನೇ ತನ್ನ ಸಂಘದ ಸದಸ್ಯರನ್ನಾಗಿ ಮಾಡ್ಕೊಳ್ಳುವಂತದಕ್ಕೂ ಅವಕಾಶ ಇರಬಹುದು. ನಿಗಮ, ಸಂಘ, ಸಂಸ್ಥೆ, ಸರ್ಕಾರ, ಬೇರೆ ಸಹಕಾರಿ ಸಂಘ ಇವುಗಳು ಸಹಿತ ಕಾನೂನು ದೃಷ್ಟಿಯಲ್ಲಿ ಒಂದು ಜೂರಿಸ್ಟಿಕ್ ಪರ್ಸನ್ ಅಂತಂದ್ರೆ ಕಾನೂನಾತ್ಮಕ ವ್ಯಕ್ತಿ ಅಂತ ಹೇಳಿ ಕನ್ಸಿಡರ್ ಆಗ್ತಾರೆ. ಸೊ ಆ ರೀತಿ ಅವ್ರನ್ನ ಸದಸ್ಯರನ್ನಾಗಿ ಮಾಡ್ಕೊಳ್ಳಕ್ ಅವಕಾಶ ಇರಬಹುದು. ಅದೇ ರೀತಿ ಕಂಪನಿ ಕಾಯ್ದೆಯಲ್ಲಿ ನೋಂದಣಿ ಆದಂತ ಕಂಪನಿಯನ್ನು ಸಹಿತ ಸಂಘದ ಸದಸ್ಯರನ್ನಾಗಿ ಮಾಡ್ಕೊಳ್ಬಹುದು. ಈ ರೀತಿ ಯಾರು ಬೇಕಾದ್ರೂ ಸದಸ್ಯತ್ವ ಮಾಡ್ಕೊಳ್ಳುವಂತದಕ್ಕೆ ಅವರು ಉಪವಿಧಿಗಳನ್ನ ಮಾಡ್ಕೊಂಡಿರಬಹುದು. ಮತ್ತು ಇನ್ನು ಸದಸ್ಯತ್ವಕ್ಕೆ ಈ ನಿಯಮಗಳನ್ನ ಪಾಲಿಸುವಂತ ವ್ಯಕ್ತಿಗಳನ್ನ ಸದಸ್ಯರು ಆಗ್ಬೇಕಂತಂದ್ರೆ ಮೊದಲು ಅವರು ಸದಸ್ಯತ್ವಕ್ಕೆ ಅರ್ಜಿಯನ್ನ ಆ ಸಂಘಕ್ಕೆ ಸಲ್ಲಿಸಬೇಕಾಗ್ತದೆ. ಅವರು ಒಂದು ನಿಗದಿತ ಫಾರ್ಮ್ ಅನ್ನ ಮಾಡಿರ್ತಾರೆ. ಆ ಫಾರ್ಮ್ ಪ್ರಕಾರ ಅವರು ಅಲ್ಲಿ ಅರ್ಜಿ ಸಲ್ಲಿಸಿದಾಗ ಮತ್ತು ಅವರು ಎಷ್ಟು ಹಣ ಠೇವಣಿ ಕೊಡ್ಬೇಕಂತ ಇರ್ತದೆ ಅಷ್ಟು ಹಣವನ್ನ, ಅಥವಾ ಷೇರುಗಳ ಮೌಲ್ಯದ ಕನಿಷ್ಠ ಇಂತಿಷ್ಟು % ಅಂತೇಳಿ ಸೊ ಯಾವ ರೀತಿ ನಿಯಮ ಮಾಡಿದರೆ ಅಷ್ಟು ಹಣವನ್ನ ಜಮಾ ಮಾಡಿದಾಗ ಆಡಳಿತ ಮಂಡಳಿಯವರು ನಿರ್ಧಾರ ತೆಗೆದುಕೊಂಡು ಅವ್ರನ್ನ ಸದಸ್ಯರನ್ನಾಗಿ ಸ್ವೀಕರಿಸಬೇಕು ಬೇಡ ಅನ್ನೋದನ್ನ ತೀರ್ಮಾನ ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ಬೇರೆ ಅನರ್ಹತೆಗಳು ಇಲ್ಲಿ ಕಂಡು ಬರಬಹುದು. ಅಂದ್ರೆ ಆ ವ್ಯಕ್ತಿಯನ್ನ ಸದಸ್ಯರನ್ನಾಗಿ ಮಾಡಿಕೊಳ್ಳದೆ ಇರಕ್ಕೆ ಕಾನೂನಿನ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ದಿವಾಳಿ ಅಂತ ಹೇಳಿ ನಿರ್ಣಯಿಸಲು ಅರ್ಜಿ ಸಲ್ಲಿಸಿದ್ರೆ ಅಥವಾ ಕೋರ್ಟಿನಿಂದ ಅವನನ್ನ ದಿವಾಳಿಕೋರ ಅಥವಾ ಏನು ಇನ್ಸಾಲ್ವೆಂಟು ಅಂತ ಹೇಳಿ ಡಿಕ್ಲೇರ್ ಆಗಿದ್ರೆ ಅಂತ ವ್ಯಕ್ತಿಗಳಿಗೆ ಈ ವ್ಯವಹಾರ ಮಾಡಕ್ಕೆ ಅರ್ಹತೆ ಇರುವುದಿಲ್ಲ. ಅದಕ್ಕಾಗಿ ಈ ಸಂಘದ ಸದಸ್ಯರಾಗಕ್ಕೂ ಅರ್ಹತೆ ಇರುವುದಿಲ್ಲ. ಮತ್ತು ರಾಜಕೀಯ ಸ್ವಭಾವದ ಅಪರಾಧ ಮತ್ತು ನೈತಿಕ ಪತನವನ್ನು ಒಳಗೊಂಡಿರುವಂತ ಯಾವುದೇ ಅಪರಾಧಕ್ಕಾಗಿ ಶಿಕ್ಷೆಯನ್ನು ಗುರಿಯಾಗಿದ್ರೆ, ಅವರಿಗೆ ಶಿಕ್ಷೆ ಆಗಿದ್ರೆ ಅಂತ ವ್ಯಕ್ತಿಗಳಿಗೂ ಸಹಿತ ಸಂಘದ ಸದಸ್ಯರಾಗಕ್ಕೆ ಅವಕಾಶ ಇರುವುದಿಲ್ಲ. ಮತ್ತು ಅವರು ಏನು ಬೇರೆ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿರ್ತಾವೆ, ವ್ಯವಹಾರಗಳಿರ್ತಾವೆ, ಅವು ಈ ಸಂಘದ ವ್ಯವಹಾರಗಳಿಗೆ ವ್ಯತಿರಿಕ್ತವಾಗಿದ್ರು ಅಥವಾ ಸ್ಪರ್ಧೆಯನ್ನು ಉಂಟು ಮಾಡುವಂತ ಇದ್ರೆ ಅಂತವ್ರನ್ನ ಅಲ್ಲಿ ಸಂಘದಲ್ಲಿ ತೆಗೆದುಕೊಳ್ಳೋದು ಅರ್ಥ ಇಲ್ಲ. ಯಾಕಂದ್ರೆ ಅವರು ಈ ಸಂಘದ ವಿರುದ್ಧ ಕೆಲಸ ಮಾಡುವಂತದಕ್ಕೆ ಮತ್ತು ಸಂಘದಲ್ಲಿರುವ ಎಲ್ಲ ಆಗುಗಳನ್ನ ತಿಳ್ಕೊಂಡು ತಮ್ಮ ಒಂದು ವೈಯಕ್ತಿಕ ಬಿಸಿನೆಸ್ ಅನ್ನ ಬೆಳೆಸೋದಕ್ಕೆ ನೋಡುತ್ತಾರೆ. ಸೊ ಅಂತ ವ್ಯಕ್ತಿಗಳನ್ನ ಇಲ್ಲಿ ಸೇರಿಸಿಕೊಳ್ಳೋದು ಸರಿಯಲ್ಲ. ಮತ್ತು ಒಬ್ಬ ಎಂಪ್ಲಾಯಿಯನ್ನ ಸದಸ್ಯರನ್ನಾಗಿ ಸಾಮಾನ್ಯವಾಗಿ ಯಾವುದೇ ಸಂಸ್ಥೆಯವರು ಮಾಡೋದಿಲ್ಲ, ಸೊಸೈಟಿ ಅವರು ಮಾಡೋದಿಲ್ಲ. ಸದಸ್ಯ ಅಂದ್ರೆ ಅವ್ರಿಗೆ ಒಂದು ಅಧಿಕಾರ ಹಕ್ಕುಗಳು ಬರ್ತವೆ. ಆದ್ರೆ ಈ ಉದ್ಯೋಗಿ ಅಂತಂದ್ರೆ ಅವನದೇ ಒಂದೊಂದು ಹೊಣೆಗಾರಿಕೆ ಇರ್ತದೆ, ಅವನಿಗೆ ವೇತನ ಇರ್ತದೆ. ಸೊ ಅಂತ ವ್ಯಕ್ತಿಯನ್ನ ಸಂಘದ ಸದಸ್ಯತ್ವವನ್ನು ಕೊಡುವುದಿಲ್ಲ. ಯಾಕಂದ್ರೆ ಅದು ಒಂದಕ್ಕೊಂದು ಸಂಘರ್ಷ ಏರ್ಪಡೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಸಂಘದ ಉದ್ಯೋಗಿಯನ್ನ ಸದಸ್ಯತ್ವವನ್ನ ಕೊಡುವುದಿಲ್ಲ. ಮತ್ತು ಯಾರಾದ್ರೂ ಡಿಫಾಲ್ಟರ್ ಇದೆ ಅಂದ್ರೆ ಏನು, ಸಾಮಾನ್ಯ ಸದಸ್ಯ ಇದ್ರೆ ಪ್ರತಿ ವರ್ಷ ಇಂತಿಷ್ಟು ಶುಲ್ಕವನ್ನು ತುಂಬುದಿರ್ತೈತೆ, ಅದನ್ನು ತುಂಬಲಿಲ್ಲ ಅಂತಂದ್ರೆ, ಮತ್ತೆ ಅದೇ ರೀತಿ ಕನಿಷ್ಠ 3 ಸಭೆಗಳಿಗೆ ಅಥವಾ 5 ಸಭೆಗಳು ಅವ್ರಿಗೆ ಏನ್ ನಿಯಮ ಮಾಡಿದ್ದಾರೆ ಆ ಪ್ರಕಾರ ಸಾಮಾನ್ಯವಾಗಿ 3 ಸಭೆಗಳಿಗೆ ಹಾಜರಾಗಲಿಲ್ಲ ಅಂತಂದ್ರೆ ಸದಸ್ಯತ್ವದಿಂದ ಹೊರಗೆ ಹಾಕುವುದು, ಅಂದ್ರೆ ರದ್ದು ಮಾಡುವಂತದಕ್ಕೆ ಅವಕಾಶ ಇಟ್ಕೊಂಡಿರ್ತಾರೆ. ಮತ್ತೆ ಯಾವುದೇ ರೀತಿಯ ಸಂಘದಕ್ಕೆ ಕೊಡಬೇಕಾದಂತ ವಂತಿಗೆ ಹಣ ಅಥವಾ ಏನು ಸಾಲ ತೆಗೆದುಕೊಂಡಿದ್ರೆ ಅದನ್ನ ಮಾಡಿಸಲಿಲ್ಲ ಅಂದ್ರೆ, ಈ ರೀತಿ ಏನಾದ್ರು ಅವರು ತಪ್ಪು ತಡೆ ಮಾಡಿದ್ರೆ ಅವರು ಅಂತವ್ರನ್ನು ಸಹಿತ ಆ ಸಂಘದಿಂದ ಹೊರಗೆ ಹಾಕಬಹುದು. ಸೊ ಈ ರೀತಿ ಅಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು. ಅಂತ ಸಂದರ್ಭದಲ್ಲಿ ಈ ಸಂಘದ ಸಾಮಾನ್ಯ ಸಭೆಯಲ್ಲಿ ಶೇಕಡಾ ಇಂತಿಷ್ಟು ಜನ ತೀರ್ಮಾನ ತೆಗೆದುಕೊಂಡು ಸಾಮಾನ್ಯ ಸದಸ್ಯರು ಇಲ್ಲ ಅವನು ಬೇಡ ಅಂತ ಹೇಳಿ, ಅಥವಾ ಆಡಳಿತ ಮಂಡಳಿಯವರು ಇಂತಿಷ್ಟು % ಜನ ಕೊಡ್ಕೊಂಡು ಅಂದ್ರೆ ಮೆಜಾರಿಟಿಲೆ ಅಥವಾ 2/3 ಮೆಜಾರಿಟಿಲೆ ಈ ರೀತಿ ಅವರು ತೀರ್ಮಾನ ತೆಗೆದುಕೊಂಡು ಅಂತ ವ್ಯಕ್ತಿಗಳು ಬರ್ತಾ ಇಲ್ಲ ಅವ್ರನ್ನ ಸದಸ್ಯದಿಂದ ಸಂಘದಿಂದ ಹೊರಗೆ ಹಾಕ್ಬೇಕಂತ ತೀರ್ಮಾನ ತೆಗೆದುಕೊಳ್ಬಹುದು. ಇನ್ನು ಕಡ್ಡಾಯವಾಗಿ ಕೆಲವೊಂದು ಸಂಘದ ಸದಸ್ಯರ ಸದಸ್ಯತ್ವ ಕೊನೆಗೊಳ್ತದೆ. ಅದು ಯಾವ ರೀತಿ ಅಂತಂದ್ರೆ ಆ ಸದಸ್ಯರು ಬೇಡ ಅಂತ ಹೇಳಿ ರಾಜೀನಾಮೆ ಕೊಟ್ರೆ ಅಥವಾ ಅವರ ಮರಣಿಸಿದರೆ ಸಹಜವಾಗಿ ಅವರ ಸದಸ್ಯತ್ವ ರದ್ದಾಗ್ತದೆ. ಮತ್ತು ಆ ಸಂಘದ ಸದಸ್ಯತ್ವ
ಅವರ ನಿಯಮಾವಳಿಗಳ ಪ್ರಕಾರ ಕೊನೆಗೊಳ್ಳುವುದು ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಯನ್ನ ಈ ಒಂದು ಸಂಘದಲ್ಲಿ ಸದಸ್ಯತ್ವ ಮಾಡ್ಕೊಂಡಿದ್ದಾಗ ಆ ಸಂಘದ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ, ಅಂದ್ರೆ ಅದು ಕಾನೂನು ಪ್ರಕಾರ ರದ್ದಾಗಿದ್ರೆ, ಅದರ ನೋಂದಣಿ ರದ್ದಾಗಿದ್ರೆ ಸಹಜವಾಗಿ ಆ ಸಂಘ ಸಂಸ್ಥೆ ಕಾನೂನಿನ ದೃಷ್ಟಿಯೊಳಗೆ ಜೀವಂತ ಇಲ್ಲ ಅಂದ್ಮೇಲೆ ಅದು ಈ ಸಂಘದ ಸದಸ್ಯ ಆಗಕ್ಕೆ ಬರುವುದಿಲ್ಲ. ಸೊ ಅದಕ್ಕಾಗಿ ಆಟೋಮೆಟಿಕ್ ಆಗಿ ಅದರದ ಸದಸ್ಯತೆ ಕೊನೆಗೊಳ್ತದೆ. ಎಲ್ಲಾ ಷೇರುಗಳನ್ನ, ಅಂದ್ರೆ ಒಬ್ಬ ವ್ಯಕ್ತಿ ಏನು ಸಂಘದಲ್ಲಿ ತನ್ನ ಷೇರುಗಳನ್ನು ಪಡೆದಿರ್ತಾನೆ, ಅವು ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸಿದರೆ ಸಹಜವಾಗಿ ಅವನ ಒಂದು ಸದಸ್ಯತ್ವ ನಿಂತು ಹೋಗ್ತದೆ. ಆ ಇನ್ನೊಬ್ಬ ವ್ಯಕ್ತಿಗೆ ಸದಸ್ಯತ್ವನ ಸಂಘದ ತೀರ್ಮಾನದ ಪ್ರಕಾರ ಸೇರಿಸಿಕೊಂಡಿದ್ದಾಗ ಅವನಿಗೆ ಆ ಒಂದು ಸಂಘದ ಸದಸ್ಯತ್ವ ಸಿಗ್ತದೆ. ಇವನ ಮೂಲ ವ್ಯಕ್ತಿಯ ಸದಸ್ಯತ್ವ ಕೊನೆಗೊಳ್ತದೆ. ಮತ್ತು ಈಗಾಗಲೇ ಹೇಳಿದಂತೆ ಅವರ ಒಂದು ದುರ್ವರ್ತನೆ, ದುರ್ನಡತೆ ಅಥವಾ ಸಂಘದ ವಿರುದ್ಧ ಕೆಲಸ ಮಾಡಿದ್ರೆ, ಸಂಘದ ಹಿತಾಸಕ್ತಿ ವಿರುದ್ಧವಾಗಿದ್ರೆ ಮತ್ತು ಈಗಾಗಲೇ ಹೇಳಿದಂತ ಅನರ್ಹತೆಗಳಿದ್ರೆ ಅಂತವ್ರನ್ನ ಸಂಘವು ಹೊರಗೆ ಹಾಕಿದ್ರೆ ಅವಾಗ ಅವ್ರದ ಸದಸ್ಯತ್ವ ಕೊನೆಗೊಳ್ತದೆ. ಮತ್ತು ಯಾವುದೇ ರೀತಿಯ ಅನರ್ಹತೆಗೆ ಒಳಗಾಗಿದ್ರೆ ಅವರ ಏನು ಸದಸ್ಯತ್ವ ಕೊನೆಗೊಳ್ತದೆ. ಒಬ್ಬ ವ್ಯಕ್ತಿ ಈ ಸಂಘದ ಸದಸ್ಯನಾಗಿರೋಕೆ ಇಚ್ಛೆ ಇಲ್ಲ, ನಾನು ಸಂಘದಿಂದ ಹೊರಗೆ ಹೋಗ್ತೇನೆ ಅಂತ ಹೇಳ್ಬೋದು. ಸೊ ಅಂತ ಸಂದರ್ಭದಲ್ಲಿ ಅವರ ನಿಯಮಾವಳಿಗಳನ್ನ ನೋಡಿಕೊಂಡು ಬಿಡುಗಡೆ ಕೊಡಬಹುದಿದ್ರೆ ಅವ್ರು ಕೊಡಬಹುದು. ಮತ್ತೆ ಯಾಕಂತಂದ್ರೆ ಅಲ್ಲಿ ಅವರ ಹೊಣೆಗಾರಿಕೆಗಳು ಏನಿದ್ರೆ ಅವನ್ನೆಲ್ಲ ನಿಭಾಯಿಸಿ ಅವರ ಸದಸ್ಯತ್ವವನ್ನು ಕೊನೆಗೊಳಿಸುವುದು, ಅವರಿಗೆ ಹಿಂತೆಗೆದುಕೊಳ್ಳಕ್ಕೆ ಅವಕಾಶ ಕೊಡುವುದು, ಈ ರೀತಿ ಅವರ ನಿಯಮಾವಳಿಗಳ ಪ್ರಕಾರ ಅಲ್ಲಿ ನಡ್ಕೊಳ್ಬೇಕಾಗ್ತದೆ. ಇನ್ನು ಈಗಾಗಲೇ ಹೇಳಿದಂತೆ 1 ವರ್ಷದ ನಿರಂತರವಧಿಗೆ ಸಂಘದ ಬಯಲಾ ಪ್ರಕಾರ ಬಾಕಿ ಪಾವತಿಸಲು ವಿಫಲರಾಗಿದ್ರೆ, ಸಂಘದ ಚಟುವಟಿಕೆ ಅಥವಾ ಸಂಘದ ಹಿತಾಸಕ್ತಿ ಈ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅಂತ ಸದಸ್ಯನನ್ನ ಹೊರಗೆ ಹಾಕ್ಬೇಕಾಗ್ತದೆ. ಆದ್ರೆ ಅವರಿಗೆ ಒಂದು ಸದಸ್ಯತ್ವದಿಂದ ಹೊರಗೆ ಹಾಕ್ಬೇಕಾದ್ರೆ ಕಡ್ಡಾಯವಾಗಿ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ತಮ್ಮ ಹೇಳಿಕೆಯನ್ನು ಸಲ್ಲಿಸಲು. ಅವರು ಅದಕ್ಕೆ ಸೂಕ್ತವಾದ ಸಮಜಾಯಿಷಿ ಕೊಡ್ಲಿಲ್ಲ, ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವಾಗ ಅವರನ್ನ ಸಂಘದಿಂದ ಹೊರಗೆ ಹಾಕುವಂತದಕ್ಕೆ ಅವಕಾಶ ಮಾಡಿಕೊಂಡಿರಬಹುದು. ಮತ್ತು ಒಮ್ಮೆ ಸಂಘದಿಂದ ಹೊರಗೆ ಹಾಕಿದ ನಂತರ ಮತ್ತೆ ಅವ್ರನ್ನ ಸಂಘದ ಸದಸ್ಯರನ್ನಾಗಿ ಇಂತಿಷ್ಟು ವರ್ಷ ಒಳಗೆ ತಗೊಳಕ್ ಬರುವುದಿಲ್ಲ ಅಂತ ಹೇಳಿ ನಿಯಮ ಮಾಡ್ಕೊಂಡಿರ್ಬೋದು. ಆ ರೀತಿ ಆ ನಿಯಮದ ಪ್ರಕಾರ ಅವರ ಸದಸ್ಯತ್ವ ಕೊನೆಗೊಂಡಾಗ ಮತ್ತೆ ಸದಸ್ಯತ್ವವನ್ನ ಕೊಡೋದಕ್ಕೆ ನಿರಾಕರಿಸಬಹುದು. ಈ ರೀತಿ ಒಂದು ಸಂಘದ ಸದಸ್ಯತ್ವವನ್ನು ಹೊಂದೋದಕ್ಕೆ ನಿಯಮಾವಳಿಗಳನ್ನ ಸಂಘ ಸಂಸ್ಥೆಗಳು, ಸಹಕಾರಿ ಸಂಘಗಳು ಅಥವಾ ಸೌಹಾರ್ದ ಸಹಕಾರಿಗಳು ಮಾಡಿಕೊಂಡಿರಬಹುದು ಅನ್ನೋದನ್ನ ಮತ್ತು ಆ ಪ್ರಕಾರ ಆ ಸದಸ್ಯತ್ವವನ್ನ ಹೊಂದಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.